ಸುಮ್ಮನೆ ಮಾತಾಡ್ತಾರೆ. ಈಗ ಸಮಾಜನ ಬಳಕೆ ಮಾಡ್ಕೋತಾ ಇದಾರೆ ಅಷ್ಟೇ. ಇವರು ಅಧಿಕಾರಕ್ಕೆ, ಓಟಿಗೆ, ಇವರು ಲಾಭಕ್ಕೆ ಉಪಯೋಗ ಮಾಡ್ಕೋತಾ ಇದ್ದಾರೆ. ಈ ಸ್ವಾಮೀಜಿ ಏನು ಮಾಡಿದಾರೆ ಇಲ್ಲಿ ಬಿಟ್ಟ ಬಂದು? ಯಾರು ಮಾಡಿದ್ರು ಹೋರಾಟ? ಯಾತಕ್ಕೋಸ್ಕರ ಮಾಡಿದ್ವಿ? 2A ಕೇಳಿದ್ವಿ. ಇವತ್ತು ಹೇಳ್ತಾರೆ ಇವರು, ಇದೇ ಬಸವನಗೌಡರು 2Aನೇ ಕೇಳಿಲ್ಲ ನಾವು. ಅವ್ರು ಕೇಳ್ಯಾನ, ಕಾಶ್ಯಪ್ನವ್ರು ಕೇಳ್ಯಾನ ಅಂತ ಹೇಳ್ತಾನಲ್ಲ ಈ ಮನುಷ್ಯ. ಈ 20 ದಿವಸ 4 ವರ್ಷ ಹುಚ್ಚನಾಯಿ ಓದರ್ದಂಗೆ ಒದರ್ಕೊಂತ ಅಡ್ಡಿದ್ನಲ್ಲ. ಎದಕ್ಕೆ ಓದರಿದ್ದೀವ? ಏನು ಅಂತ ಓದರಿದ? ಕೇಳ್ರಿ ಅವ್ರ ಭಾಷಣ. 2A ಬೇಕಂತ ಓದರಿದ್ನ? ಏನು ಓದರಿದ್ನ? ಇವತ್ತು 2A ನಾವು ಕೇಳೇ ಇಲ್ಲ ಅಂತ ಹೇಳ್ತಾನೆ. ಇವ್ರಿಗೆ ಒಂದು ಇದು ಇರಬೇಕು ಮನುಷ್ಯನ ಹತ್ರ, ಒಂದು ಸ್ಟ್ಯಾಂಡರ್ಡ್ ಅನ್ನೋದು ಇರಬೇಕು. ಆ ಒಂದು ಸ್ಟ್ಯಾಂಡರ್ಡು, ಘನತೆ, ಗೌರವ, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಏನೂ ಇಲ್ಲ ಆ ಮನುಷ್ಯನ ಹತ್ರ. ಅವನ ಬಗ್ಗೆ ಮಾತಾಡೋಕ್ಕೂ ಅಸಹ್ಯ ಅನ್ಸುತ್ತೆ ನನಗೆ. ನೋಡ್ರಿ, ಒತ್ತಾಯಪೂರ್ವಕವಾಗಿ ಜನರನ್ನ ಇವರು ಸ್ವಾಮೀಜಿ ಕಡೆ ಅಂತ ಹೇಳಿಸೋದು, ಇನ್ಯಾರ್ಯಾರ ಕಡೆ ಹೇಳಿಸೋದು, ಒತ್ತಾಯ ಮಾಡಿ ಜನರನ್ನು ತರುವಂಥದ್ದಲ್ಲ. ಸ್ವಯಂ ಘೋಷಿತ ಜನ ಎದ್ದೇಳಬೇಕು. ಇವ್ರ ನಾಯಕತ್ವ ಒಪ್ಪಿಕೊಂಡು, ಇವರು ಗುಣಗಳನ್ನು ಒಪ್ಪಿಕೊಂಡು, ಇವ್ರ ಗುಣಗಳನ್ನು ಯಾವನೂ ಒಪ್ಪಲ್ಲ. ಒಬ್ಬ ಸಣ್ಣ ಮನುಷ್ಯನೂ ಕೂಡ ಒಪ್ಪೋದಿಲ್ಲ. ಸಮುದಾಯಕ್ಕೆ ಇಂಥ ನಾಯಕರ ಅವಶ್ಯಕತೆ ಇಲ್ಲ. ಈಗ ಹೇಳ್ತಾರಲ್ಲ, ತಿರ್ಕನ್ ಕನಸು ಹಗಲ್ಗನಸು ಕಾಣ್ತಾರ ಅಂತಾರಲ್ಲ, ಅಂತ ಹಗಲ್ಗನಸು ಕಾಣೋರು ಇವರೆಲ್ಲ. 28ಕ್ಕೆ ಹೊಳ್ಳಿ ವಿಧಾನಸೌಧಗಾರ ಬರ್ಲಿವ ನೋಡೋಣ.